ನಮಸ್ಕಾರ ಸ್ನೇಹಿತರೆ. ರಾಜ್ಯ ಸರ್ಕಾರದಿಂದ ರೈತರಿಗೆ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹೌದು, ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಿನ ರೈತರಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕೂಡ ಹೆಚ್ಚಿನ ರೈತರಿದ್ದಾರೆ. ಚಾಮರಾಜನಗರದಲ್ಲಿ ಕೂಡ ಹೆಚ್ಚಿನ ರೈತರಿದ್ದಾರೆ. ಹಾಗೆ ಹಾವೇರಿ, ಹಾಸನ, ಕೊಡಗು, ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ, ಬೆಳಗಾವಿಯಲ್ಲಿ, ವಿಜಯನಗರದಲ್ಲಿ, ಧಾರವಾಡದಲ್ಲಿ, ಯಾದಗಿರಿ, ಉತ್ತರ ಕನ್ನಡ, ಮಂಡ್ಯ, ಚಿಕ್ಕಮಗಳೂರು ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಒಂದು ಖಾತೆಗಳಿಗೆ ಏನ್ ಸಾಲ ಮನ್ನಾ ಮಾಡ್ಬೇಕಾಗಿರತ್ತೆ, ಆ ಸಾಲ ಮನ್ನಾವನ್ನ ರಾಜ್ಯ ಸರ್ಕಾರ ಮಾಡತ್ತಂತೆ. ಹೌದು, ಇದ್ರ ಬಗ್ಗೆ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಯಾಕಂದ್ರೆ ರೈತ ಪರ ಸಂಘಟನೆಗಳು ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ರು. ಅದರ ಬಗ್ಗೆ ವಿಚಾರಣೆ ಆಗಿರ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಿವಿಗೆ ಇಡೋದಾಗಿರ್ಲಿ, ಇದೆಲ್ಲವೂ ಕೂಡ ನಡೀತಾ ಇತ್ತು. ಇದು ಯಾವಾಗಿಲಿಂದ ಅಂದ್ರೆ, ಇನ್ನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಕೂಡ ಆಗಿರ್ಲಿಲ್ಲ, ಅದಕ್ಕಿಂತ ಮುಂಚಿತವಾಗಲೂ ಕೂಡ ಅವರ ಗಮನದಲ್ಲಿ ತಂದಿದ್ರು. ಅದರ ಜೊತೆಗೇನೆ ಸಿಎಂ ಆಗಿ ಸಿದ್ದರಾಮಯ್ಯನವರಿದ್ರು ನೋಡಿ ಬಜೆಟ್ ಮಂಡನೆ ಮಾಡುವಾಗ, ಆ ಸಂದರ್ಭದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಹಾಗಾಗಿ ಈ ರೈತರಿಗೆ ಒಟ್ಟಾರೆಯಾಗಿ 6,200 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿತ್ತು. ಇದರಿಂದ ಯಾವ ಯಾವ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸಣ್ಣ ಪುಟ್ಟ ರೈತರಿದ್ದಾರೆ, ಅವರ ಸಾಲಗಳಿದಾವೋ ಆ ಸಾಲವನ್ನ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿದು ಬರೋಣ. ಆದಷ್ಟು ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳೋದಲ್ಲ ನಾನು, ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಏನ್ ಹೇಳ್ತಾ ಇದ್ದೀನಿ, ನೀವು ಏನ್ ಮಾಡ್ಬೇಕು, ಇಂತಹ ಬ್ಯಾಂಕ್ಗಳಿಗೆ ಈ ಸಾಲ ಮನ್ನಾ ಆಗತ್ತೆ, ಏನಿದು ವಿಷಯ, ಟೋಟಲಿ ಈ ಸಾಲ ಮನ್ನಾದ ಕುರಿತಾಗಿ ಸಂಪೂರ್ಣ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗತ್ತೆ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಸಾಲ ಮನ್ನಾದ ಜೊತೆಗೆ ಬೆಳೆ ಹಾನಿ ಪರಿಹಾರವೂ ಕೂಡ ನಿಮಗೆ ಸಿಗ್ತಾ ಇದೆ. ನೀವು ಬೆಳೆ ಹಾನಿ ಪರಿಹಾರಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ. ಹೊಲಸಾಳು ಬೆಳೆಗಳಲ್ಲಿ ಈಗ ಹೆಚ್ಚಿನ ಮಳೆಯಿಂದಾಗಿ ಈಗಾಗಲೇ ನೋಡ್ತಾ ಇದ್ರಿ, ಜೂನ್ ತಿಂಗಳಲ್ಲಿ ಮಳೆನೇ ಆಗಿರ್ಲಿಲ್ಲ. ಇನ್ನೇನ್ ಬೇಸಿಗೆಗಾಲ ಬರಗಾಲ ಬಿದ್ದು ಬಿಡುತ್ತೆ ಅಂತ ಅನ್ಕೊಂಡಿದ್ವಿ. ಮಹಾರಾಷ್ಟ್ರ ಸೈಡ್ ಕೂಡ ತುಂಬಾನೇ ಮಳೆ ಆಗ್ತಾ ಇದೆ. ಹೀಗಾಗಿ ಉತ್ತರ ಕರ್ನಾಟಕ ಸೈಡ್ ಏನಿದೆ, ಇಲ್ಲಿಯೂ ಕೂಡ ಮಳೆ ಆಗ್ತಾ ಇದೆ. ಹೀಗಾಗಿ ನೀರಿನ ಕೊರತೆ ಇಲ್ಲ. ಇನ್ನು ದಕ್ಷಿಣ ಕನ್ನಡ ಸೈಡ್ ಕೂಡ ನೀವು ನೋಡ್ತಾ ಇದ್ರಿ, ಅಲ್ಲಿ ಶಾಲಾ ಕಾಲೇಜುಗಳನ್ನೇ ರಜೆ ಕೊಟ್ಟು ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಆ ಮಳೆಯಿಂದಾಗಿ ಬೆಳೆಗಳು ನಾಶ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. 100% ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ಬೆಳೆ ಹಾನಿ ಪರಿಹಾರ ಸಿಗಬೇಕಂದ್ರೆ ನೀವು ಮೊದಲಿಗೆ ಸ್ಟೆಪ್ ಏನಪ್ಪಾ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕು. ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಯನ್ನ ಸಬ್ಮಿಟ್ ಮಾಡಿ, ನಿಮ್ಮ ಪಹಣಿ, ಆಧಾರ್ ಕಾರ್ಡು, ಫ್ರೂಟ್ಸ್ ಐಡಿ ಜೊತೆಗೆ ನಿಮ್ಮ ಒಂದು ಯಾವ ಬೆಳೆಗಳನ್ನ ಬೆಳೆದಿರ್ತೀರಿ ಅದನ್ನ ತಿಳಿಸ್ಬೇಕು. ಮತ್ತು ನಿಮ್ಮ ಪಂಚನಾಮೆಯ ಮುಖಾಂತರ ನಿಮ್ಮ ಹೊಲ ಗದ್ದೆಗಳನ್ನ ಒಂದು ಅಳೆತ ಮಾಡಿ, ಜೊತೆಗೆ ಅಲ್ಲಿರ್ತಕ್ಕಂತಹ ಬೆಳೆಗಳ ಹಾನಿಯಾಗಿರ್ತರ ಬಗ್ಗೆ ಸಮೀಕ್ಷೆ ಮಾಡಿ ನಿಮಗೆ ದುಡ್ಡನ್ನ ವಿತರಣೆ ಮಾಡ್ತಾರೆ. ಶಾರ್ಟ್ ಆಗಿ ನಿಮಗೆ ಬೆಳೆ ಹಾನಿ ಪರಿಹಾರದ ಬಗ್ಗೆ ಹೇಳಿದ್ದೀನಿ ನಾನು. ಈ ಮುಖ್ಯವಾದ ಟಾಪಿಕ್ ಸಾಲ ಮನ್ನಾದ ಬಗ್ಗೆ ಬರೋದಾದ್ರೆ, ಸ್ನೇಹಿತರೆ, ಸುಮಾರು 50,000ದಿಂದ 2 ಲಕ್ಷ ರೂಪಾಯಿ ತನಕ ಸಾಲ ಮನ್ನಾ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೌದು, ಈಗಾಗಲೇ ರಾಜ್ಯದ ರೈತರು ಸಾಲ ಮನ್ನಾನೇ ಆಗ್ಲಿ ಅಂತ ಬಹಳಷ್ಟು ದಿನದಿಂದ ಪಣ ತೊಟ್ಟಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ರೈತ ಪರ ಸಂಘಟನೆಗಳು ಚರ್ಚೆ ಮಾಡ್ತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಮತ್ತು ಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು ರೈತರ ಒಂದಿಷ್ಟು ಸ್ವಲ್ಪ ಹೆಚ್ಚಿನ ಗಮನವನ್ನ ಹರಿಸ್ತಾ ಇದ್ದಾರೆ. ಸೊ ಈಗಾಗಲೇ ಬೆಳೆ ಹಾನಿ ಪರಿಹಾರ ಕೊಡಬೇಕಾಗಿತ್ತು, ಅದಕ್ಕೆ ಅರ್ಜಿ ಕರೆದ್ರು. ಜೊತೆಗೆ ಈಗ ಸಾಲ ಮನ್ನಾ ಮಾಡಬೇಕಾಗಿದೆ ಅಂತ ಸಾಲ ಮನ್ನಾದ ಬಗ್ಗೆನೂ ಕೂಡ ಡಿಸ್ಕಷನ್ ನಡೀತಾ ಇದೆ. ಈಗ ಗ್ರಾಮೀಣ ಬ್ಯಾಂಕ್ ಆಗಿರ್ಲಿ, ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಲಿ, ಸರ್ಕಾರಿ ಬ್ಯಾಂಕ್ ಆಗಿರ್ಲಿ, ಸೊಸೈಟಿಗಳಲ್ಲಿ ನೀವು ಸಾಲವನ್ನ ಪಡ್ಕೊಂಡಿರೋದಾಗಿರ್ಲಿ ಅಂದ್ರೆ ವರ್ಷಕ್ಕೆ ಅದನ್ನ ತೀರಿಸಿ ಮತ್ತೆ ರಿಟರ್ನ್ ಅವತ್ತೇ ನೀವು ಪಡ್ಕೊಳ್ಬಹುದು ದುಡ್ಡನ್ನ ಸೊಸೈಟಿಗಳಲ್ಲಿ. ಈ ರೀತಿಯಾಗಿ ನೀವು ಸಾಲಗಳನ್ನ ಪಡ್ಕೊಂಡಿರ್ತೀರಿ. ಅಥವಾ ನಿಮ್ಮ ಹಸುಗಳ ಮೇಲೆ ಸಾಲವನ್ನ ಪಡ್ಕೊಂಡಿರ್ತೀರಿ. ಅದು ಈಗ 50,000 ರೂಪಾಯಿ ನಾವು ನಿರ್ಧರಿಸ್ತದೆ ಸರ್ಕಾರ. 50,000 ರೂಪಾಯಿ ನಾವು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ, ಈಗಾಗಲೇ ತಮಿಳುನಾಡಿನಲ್ಲಿ ಕೂಡ 50,000 ಮನ್ನಾ ಮಾಡಿದ್ದಾರೆ ತಳಪತಿ ವಿಜಯ್ ಅವರು. ಅದೇ ಪ್ರಕಾರ ಇಲ್ಲಿ ಕೂಡ ಆಗಬೇಕು. ರೈತರಿಗೆ ಏನು ಕೂಡ ಕೊಟ್ಟಿಲ್ಲ, ನೀವು ಕೊಡ್ಲೇಬೇಕು, ಸಾಲ ಮನ್ನಾ ಮಾಡ್ಲೇಬೇಕು ಅಂತ ರೈತರು ಪರದಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡ್ಲಿಕ್ಕೆ ಆದ್ರೂ ಸಹಿತ ಸುಮಾರು 50,000ವರೆಗೂ ಕೂಡ ಸಾಲ ಮನ್ನಾ ಮಾಡುತ್ತೆ. ಸೊ 50,000 ಪ್ರತಿಯೊಬ್ಬ ರೈತರಿಗೆ ಮಾಡಿದ್ರೆ ಯಾವ ರೀತಿಯಾಗಿ ಮನ್ನಾ ಆಗತ್ತೆ ಅಂದ್ರೆ, ಈಗ 2 ಲಕ್ಷ ರೂಪಾಯಿ ಸಾಲ ಇದ್ರೆ ನಿಮ್ದು 50,000 ರೂಪಾಯಿ ಮನ್ನಾ ಆಗತ್ತೆ. 1,50,000 ನೀವೇ ತುಂಬಬೇಕಾಗತ್ತೆ. ಇನ್ನು ಕೆಲವೊಂದಿಷ್ಟು ರೈತರದ್ದು 1,50,000 ಇದ್ರೆ 50,000 ಸರ್ಕಾರ ಮನ್ನಾ ಮಾಡುತ್ತೆ, 1 ಲಕ್ಷ ರೂಪಾಯಿ ನೀವು ತುಂಬಬೇಕಾಗತ್ತೆ. ಇನ್ನು 50,000ಕ್ಕಿಂತ ಕಡಿಮೆ ಇದ್ದಂತಹ ಸಾಲಗಳಿಗೆ
ಸಂಪೂರ್ಣ ಸರ್ಕಾರವೇ ತೀರಿಸಿಬಿಡುತ್ತೆ. ಹೀಗೆ ನಿಮಗೆ ಸಾಲ ಮನ್ನಾ ಆಗುವಂತದ್ದು. ಇದ್ರ ಬಗ್ಗೆ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಲಿದ್ದಾರಂತೆ. ಸೊ ಕನ್ಫರ್ಮ್ ಮಾಹಿತಿ ಕೆಲವೇ ದಿನಗಳಲ್ಲಿ ನಮಗೆ ಲಭ್ಯವಾಗುತ್ತೆ. ಅಂದ್ರೆ ನಾವು ಇಂತಿಷ್ಟೇ ಸಾಲ ಮನ್ನಾ ಮಾಡ್ತೀವಿ, ಈ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ರೈತರದ ಸಾಲ ಮನ್ನಾ ಮಾಡ್ತೀವಿ, ರೈತರ ಪಟ್ಟಿಯೂ ಕೂಡ ಬಿಡುಗಡೆ ಆಗುತ್ತೆ. ಆ ಪಟ್ಟಿಗಳ ಆಧಾರದ ಮೇಲೆ ಯಾವ ಬ್ಯಾಂಕ್ಗಳಲ್ಲಿ ಸಾಲ ಹೊಂದಿರತಕ್ಕಂತಹ ರೈತರನ್ನ ನಾವು ಸಾಲ ಮನ್ನಾ ಮಾಡಬೇಕು ಅನ್ನುವಂಥದ್ದನ್ನ ಅಲ್ಲಿ ಡಿಸೈಡ್ ಮಾಡ್ತಾರಂತೆ. ಸಚಿವ ಸಂಪುಟ ಸಭೆಯಲ್ಲಿ ಇದರೆಲ್ಲದರ ಬಗ್ಗೆ ಚರ್ಚೆ ಆಗಲಿದೆ. ರೈತರು ಬಹಳ ದಿನದಿಂದ ಪಣತೊಟ್ಟಿರ್ತಕ್ಕಂತಹ ವಿಷಯ ಇದು. ಅದಕ್ಕಾಗಿ ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು. ಸಾಲ ಮನ್ನಾ ಅತಿ ಶೀಘ್ರದಲ್ಲಿ ಆಗೋದಿದೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೆಲವೇ ದಿನಗಳಲ್ಲಿ ಬರಲಿದೆ. ಸೊ ನಾನು ಮತ್ತೊಂದು ವಿಡಿಯೋದಲ್ಲಿ ಯಾವ ರೈತರಿಗೆ ಸಾಲ ಮನ್ನಾ ಆಗತ್ತೆ, ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗತ್ತೆ, ಜೊತೆಗೆ ಯಾವ ಬ್ಯಾಂಕ್ ನಲ್ಲಿ ಸಾಲ ಹೊಂದಿರತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗತ್ತೆ, ಎಷ್ಟು ಸಾಲ ಮನ್ನಾ ಆಗತ್ತೆ, ಇದ್ರೆಲ್ಲದರ ಬಗ್ಗೆ ಕನ್ಫರ್ಮ್ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಾಗಿ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಬಾಯ್, ಬೇಡಿ ಫ್ರೆಂಡ್ಸ್.